ಆಮೇಲೆ ಶ್ರೀರಾಮ ಕಂಚನರಾಯ ಮಂಜುಳಗಾಯ ಲಕ್ಷ್ಮಣ ಖಗಕುಲ ಸಂಜೀವನನು ಕಂಡರು ಕುಂಜರಗಲನೇ ಅಮೃತವೇ ಗಂಗಾಯಮ ಎನ್ನುವ ಭಾವದಿಂದ ಆಶ್ರಮದಲ್ಲಿ ಎಲೆಮನೆಯಲ್ಲಿ ನಿನ್ನನ್ನು ಹುಡುಕಿದಾಗ ಇಲ್ಲದೇ ಇದ್ದದರಿಂದ ಕಳವಳಗೊಂಡ ಅವರು ದಕ್ಷಿಣಾಭಿಮುಖವಾಗಿ ಹೊರಟು ನಿಂತ ವೇಳೆಯಲ್ಲಿ ಖಗಕುಲ ಸಂಜೀವನಾಗಿರುವಂತಹ ಜಟಾಯುವಿನ ರೆಕ್ಕೆ ಕತ್ತರಿಸಲ್ಪಟ್ಟ ಸ್ಥಿತಿಯಲ್ಲಿ ಕಂಡರಂತೆ. ಅವನದ್ದಾದಂತಹ ಪ್ರಾಣ ಪಕ್ಷಿ ಹೇಗೆ ನಿಂತಿದ್ದು ಕೇಳಿದರೆ ನಿನ್ನ ವರವಂತೆ. ನೀನು ಹೇಳಿದ್ದಂತೆ ಅವ ಬೀಳುವ ಹೊತ್ತಿನಲ್ಲಿ ಎನ್ನೊಡೆಯನಾದ ರಾಮನನ್ನು ಕಾಣದೆ ನಿನ್ನ ಪ್ರಾಣ ಪಕ್ಷಿ ಹಾರದೇ ಇಲ್ಲಿ. ಅವನನ್ನು ಕಂಡ ಮೇಲೆ ಹೋಗುವುದಿಲ್ಲ, ಹೋಗ್ಲಿಕ್ಕೀವ ಎಲ್ಲ ವಿಚಾರವನ್ನು ಜಟಾಯು ಹೇಳಿದರಂತೆ ತಾಯಿ. ಹಾಗಾದರೆ ರಾವಣನೆನ್ನುವಂತಹ ಕೆಟ್ಟ ರಕ್ಕಸ ನಿನ್ನನ್ನು ಅಪಹರಿಸಿದ್ದಾನೆ ಎನ್ನುವುದರಿಂದ ಮುಂದೆ ಮುಂದೆ ಬಂದಾಗ ಕಬಂಧನೆನ್ನುವಂತಹ ರಕ್ಕಸ ಸಿಕ್ಕಿದ. ಪುಣ್ಯವೇಗಲಿ ಶಬರಿ ಎನ್ನುವುದು ಸಿಕ್ಕಿದರು. ಆ ಬಳಿಕ ಪಂಪಾ ಸರಸಿಯ ತೀರದಲ್ಲಿ ನಾನೇ ಒಟ್ಟು ಬ್ರಾಹ್ಮಣನಾಗಿ ಬಾಲ ಬ್ರಹ್ಮಚಾರಿಯಾಗಿ ಕಾಣಿಸಿಕೊಂಡೆ. ಸುಗ್ರೀವ ಸತ್ಯವಾಯಿತು, ವಾಲಿಯ ನಿಪಾತವಾಯಿತು, ಸುಗ್ರೀವನಿಗೆ ಮಡದಿಯನ್ನು ಕೊಡಿಸಿದ್ದುವಾಯಿತು, ಪ್ರಶ್ರವಣ ಪರ್ವತದಲ್ಲಿ 6 ತಿಂಗಳು ಮಳೆಗಾಲವನ್ನು ಕಳೆದದ್ದುವಾಯಿತು. ಆ ಬಳಿಕ ಸೀತಾನ್ವೇಷಣ ಎನ್ನುವ ಮಹಾಕಜ್ಜದಲ್ಲಿ 18 ವಾನರ ಸಭೆಯಲ್ಲಿ 77 ಕೋಟಿ ಕಪಿನಾಯಕರು ಹುಡುಕುವುದಕ್ಕಾಗಿ ನಾನಾ ದೇಶಗಳಲ್ಲಿ ಸಂಚರಿಸಿದರಪ್ಪ. ಪೂರ್ವ ಭಾಗಕ್ಕೆ, ಉತ್ತರ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ, ದಕ್ಷಿಣ ಭಾಗಕ್ಕೆ ಹೀಗೆ 4 ವಿಭಾಗವಾಗಿಸಿ ಎಲ್ಲ ಕಡೆಯಲ್ಲಿಯೂ ನೀನನ್ನು ಹುಡುಕಲಾಯಿತು. ದಕ್ಷಿಣಾಭಿಮುಖವಾಗಿ ಬಂದಿರುವಂತಹ ಜಾಂಬವರ ನೇತೃತ್ವದ ಒಂದು ವಿಭಾಗದಲ್ಲಿ ನಾನು ಒಬ್ಬನಮ್ಮ. ತಾಯೇ, ಎಷ್ಟು ದಿನ ಆಯಿತು ಬಲ್ಲಯ್ಯ, ಇವತ್ತಿಗೆ 29 ದಿವಸವಾಯಿತಮ್ಮ. ನಾಳೆ ಸಂಜೆಗೆ ಮೊದಲು ನಿನ್ನ ಬಗ್ಗೆ ಹೇಳದೆ ಹೋದೆ ಅಂತ ಇದ್ದರೆ ಖಂಡಿತವಾಗಿಯೂ ನಮಗೆ ಶಿಕ್ಷೆಯಾಗ್ತದೆ ತಾಯಿ. ಆದ್ದರಿಂದ ನಿನ್ನ ಬಳಿ ನಿಂದು ಬೇಡುತ್ತಾ ಇದ್ದೇನೆ. ಅಶ್ರುಗಳು ಜಾರಿದವು, ಹೂಡಿದಂತ ಸ್ಥಾಪಶೋಕ ಜನಮಯ ಜರದಿ ಗಾಳಿ ಹುಟ್ಟಿದ ದೀಪದಂತೆ ತನ್ನಣಿಸಿ ರೋಮಾಣಿ ನೆಟ್ಟಗೆ ನಿಮಿರಿತು. ಬೀಳುಗೊಂಡುದು ಮನದ ಸಂಚಯ ದೊಡ್ಡರ್ಥ, ಬಲಗಾಲ ತೊಡೆಯಲಿ ಮತ್ಸ್ಯ ಉಂಟಂತೆ ಎನೆ 4 ಬಾಲುಂದುಳಿ ಚಂಚಲ ಬಳಿಕ ಕುರುಮುಗನ ನೀಲ ಕುಂತಳಿಗೆ ಎಂದನು. ಇನ್ನೂ ಕೇಳಬೇಕು ಎನ್ನುವ ಹಾಗೆ ಮನಸ್ಸು ಹಬ್ಬ ಅಯೋಧ್ಯೆಯಿಂದ ಪಂಚಮಟ್ಟಿಗೆ ಬಂದವಳು ನಾನು. ಅಲ್ಲಿಯವರೆಗಿನ ಕಥೆಯನ್ನು ನಾನು ಕೇಳಬಲ್ಲೆ. ಆ ಬಳಿಗೆ ನಡೆದಂತಹ ಸಕಲ ವೃತ್ತಾಂತವನ್ನು ಹೇಳಿದನಲ್ಲ, ಅಮೃತ ಸದೃಶವಾದಂತಹ ಮಾತುಗಳು ಇವು ಕೇವಲ ಮಾತುಗಳಲ್ಲ, ಇದು ಸಿರಿವಾಕ್ಯ. ಹಾಗೆಂದು ಈ ಮಾತುಗಳನ್ನು ಇಲ್ಲ ನಂಬುವುದಕ್ಕೆ ಸಾಧ್ಯವಿಲ್ಲ. ನಾನು ಎಷ್ಟು ಹೇಳಿದ್ದೇನೋ ಅಷ್ಟನ್ನು ಕೇಳಿಸಿಕೊಂಡ ಅವಳ ಸಂಶಯದಲ್ಲಿ ಅರ್ಧವಾದ ನಾಶಾಗಿದೆ. ಇನ್ನೂ ನಿಮ್ಮ ಪರಿಚಯ ಹೇಳಬೇಕಾದ್ರೆ ನನ್ನೊಡೆಯನಾದಂತಹ ರಾಮಚಂದ್ರನೇ ನನ್ನ ಕಿವಿಯಲ್ಲಿ ಹೇಳಿದನು. ನಿನ್ನ ಬಲಗಾಲ ಕೊನೆಯಲ್ಲಿ ಮಧ್ಯರಾಂಚನ ಉಂಟಂತೆ. ಮನಸ್ಸಿನ ಸಂಶಯದಲ್ಲಿ ಮುಕ್ಕಾಲು ಭಾಗಗಳಿವೆ. ಚಿತ್ರಕೂಟದಲ್ಲಿ ನೀವು ಚಲಕ್ರೀಡೆಯಾಡುವಾಗ ಎತ್ತಿ ಮುಂಡೆಯಲ್ಲಿ ನಿಮ್ಮ ಬಿಸಾಡಲು ಅತ್ತದ್ದು ಕೈಯೇನಮ್ಮ ಅಮ್ಮ. ಚಿತ್ರಕೂಟ ಎನ್ನುವ ಸ್ಥಳದಲ್ಲಿ ನೀವಿರುವಾಗ ಗಂಡ ಹೆಣ್ಣಿನ ಜೊತೆಯಾಗಿ ಜಲಕ್ರೀಡೆಯನ್ನಾಡಿದಂತೆ ಆಡುತ್ತಾ ನಿನ್ನ ಗಂಡ
ನಿನ್ನನ್ನು ಮುನ್ನಡೆಯಲ್ಲಿ ಎಷ್ಟು ಬಿಸಾಡಿದರಂತೆ. ತುಸು ಬೇಸರದಿಂದ, ತುಸು ನಾಚಿಕೆಯಿಂದ, ತುಸು ಬೇರೆಯಿಂದ ನೀನು ಅತಿಥಿಯಂತೆ ತಾಯಿ ಒಂದೇನಮ್ಮ. ಆಮೇಲೆ ಅತ್ರಿ ಮಹರ್ಷಿಗಳು ಆಶೀರ್ವಾದ ಮಾಡಿದ ಹೊತ್ತು ಅನಸೂಯಾದೇವಿ ನೀನು ಚಿರಮುತ್ತೈದೆಯಾದ ಮಗನೇ ಎನ್ನುವ ಹಾಗೆ ನಿನ್ನ ಹಳೆಯ ತಿಲಕವನ್ನು ವೃತ್ತಿ ಮೈಯೆಲ್ಲ ಬಂಗಾರದ ಒಡವೆಗಳನ್ನು ಹಾಕಿಪಡಿ ಹೇಗಿರುತ್ತೆ ಹೌದೇನಮ್ಮ. ಅಗತ್ಯ ಮಹರ್ಷಿಗಳು ಮಹಾಚಾತುರ್ಯದಿಂದ ಬೆಂಬಲಿಗೆ ಕೊಟ್ಟು ದುಷ್ಟ ಸಂಹಾರವನ್ನು ಮಾಡು ಈ ಮೂಲಕವಾಗಿ ವಿಜಯಿಯಾಗುವಂತ ಹರಸಿದರಂತೆ ಹೌದೇನಮ್ಮ. ಇಷ್ಟೆಲ್ಲ ಮಾತುಗಳು ನಾನು ಹೇಳಿದ್ದು ಸುಳ್ಳೇ ಆದರೂ ಇನ್ನೊಂದು ವಿಷಯ ಹೇಳಿದೆ. ಅಂಗಲಿ ಗಿಳಿ ಮಾತೆಲ್ಲ ಸುಳ್ಳಾದರೆ ಮಂಗಳ ಮಹಿಮನ ಮರಗಿರು ಬೆರಳಿಗೆ ತುಂಬುರಬಹುದೇ ನೋಡು ನೋಡು ಅಂಗಲಿ. ಇಷ್ಟರವರೆಗೆ ನಾನು ಆಡಿದಂತಹ ಮಾತುಗಳು ಸತ್ಯವೋ ಸುಳ್ಳು ವಿಮರ್ಶೆಯೇ ಬೇಡ. ಇನ್ನೊಂದು ಮಾತು ಹೇಳ್ತೇನೆ ನಾನು. ಮಂಗಳ ಮಹಿಮನಾಗಿರುವಂತಹ ಶ್ರೀರಾಮಚಂದ್ರ ತನ್ನ ಕಿರುಬೆರಳಿಗೆ ಇರಿಸುತ್ತಿದ್ದಂತಹ ಉಂಗುರದ ಬಗ್ಗೆ ನೀನೇ ಬಲ್ಲವು ತಾಯೇ. ಈ ಉಂಗುರ ಅವನು ಧರಿಸುತ್ತಿರುವಂತಹ ಉಂಗುರವೇ? ಇದನ್ನು ಪಡೆಯಮ್ಮ, ನೋಡು ನಾನು ಯಾರು